ಏನಪ್ಪಾ ತಮ್ಮ ಪ್ರಮೋದ ಹೀರೋ ಅವ ಹೇಳಿದ್ರೆ ನಿಮ್ಮ ಅಣ್ಣ ಶಾರುಖ್ ಖಾನ್ ಅಲ್ಲೇ ತಮ್ಮ ನಿಮ್ಮ ಅಣ್ಣನ ಎಷ್ಟಂತ ಹುಡುಕಬೇಕು. ಜಾಮೂನ್ ಗುಡಿ ಆಯ್ತು, ಬಸ್ ಸ್ಟ್ಯಾಂಡ್ ಆಯ್ತು, ಮಳೆ ಹಚ್ಚಿದ್ರು ಗದ್ದೆಗಳು ಮಠ ಹುಡುಕಿ ಬಂದೇವಿ. ನಿಮ್ಮಿಬ್ಬರನ್ನು ಹುಡುಕ್ಯಾಡಿ ಎರಡು ಜೋಡಿ ಚಪ್ಪಲ್ ಹೊರದು ಈಚೆ ಕಡೆ ಕಾಲನರ ಈಚೆ ಕಡೆ ಬರಕತ್ತೀವಪ್ಪ. ಇನ್ನು ಎಷ್ಟು ದಿವಸ ಅಡ್ಡಾಡಿಸ್ಬೇಕಂತ ಮಾಡಿರಪ್ಪ ನಿಮ್ಮ ಮನೆಗೆ. ಏಕೆ ಆನಂದ, ನನ್ನಿಂದ ಏನಾಗಬೇಕಾಗಿತ್ತು ಅಂದ್ರೆ ಅಲ್ಲಿ ತಮ್ಮ ಮಾಡೋದೆಲ್ಲ ಮಾಡಿ ಏನಾಯ್ತು ಅಂತ ಕೇಳ್ತೀನಿ. ಇಲ್ಲಿ ಏನಾಗಬೇಕು? ನಮ್ಮ ಸಾವುಕಾರ ಅಂದ್ರೆ ಹೆಂಗೆ ಕಾಣ್ತಾರೆ ನಿನ್ನ ಕಣ್ಣಿಗೆ? ನಮ್ಮ ಸಾವುಕಾರ ಅಂದ್ರೆ ಏನು ನೀವು ಊಟಬಿಟ್ಟು ಗಂಗಾ ತೆಗೆಯೋಣ ಮಾಡಿದೆ, ಏನು ನಿಮ್ಮ ಮಕ್ಕೊಂಡು ಎತ್ತಿದ್ದು ಹಾಸಿ ತೆಗೆಯೋಣ ಮಾಡಿದೆ, ಏನೋ ಮತ್ತು ನಿಮ್ಮ ಮನೆ ಬಾಗಲ ಕಾಯೋಣ ಮಾಡಿ ಅಲ್ವಯ್ಯಪ್ಪ. ನಮ್ಮ ಸಾವುಕಾರ ಮನೆ ಏನು ದಬ್ಬ ಹಾಕ್ಬೇಕಂತ ಮಾಡಿ ಊರಾಗ ಇರ್ಬೇಕಪ್ಪ. ನಿಮ್ಮ ಮಂತವ್ರು ಇನ್ನೊಂದು 4 ಮಂದಿ ನಮ್ಮ ಸಾವುಕಾರ ಉದ್ಧಾರ ಮಾಡಾಕ ಆನಂದ ಏನೆಂದು ಮಾತನಾಡುತ್ತಿರುವೆ? ಸ್ವಚ್ಛ ಬೆಳೆಸಿ ಮಾತನಾಡಿದರೆ ಪರಿಣಾಮ ನೆಟ್ಟಿರುವುದಿಲ್ಲ. ಯಾರು ಪರಿಣಾಮ ನೆಟ್ಟಿಗಿರಲಿಲ್ಲ ತಮ್ಮ, ಯಾರು ಪರಿಣಾಮ ನೆಟ್ಟಿಗಿರಲಿಲ್ಲ. ಯಾರು ಕೂಡ ಮಾತಾಡಕತ್ತೀವಿ ನಾವು ಶೆಂಟ್ರ್ ಇದೀವಿ. ಅಲ್ಲ ಶೆಟ್ರು ಅಲ್ಲ, ಅದು ಏನೋ ಅಂತಾರಲ್ಲ, ಬಿದ್ದವಂಗೆ ಎಬ್ಬಿಸಿ ಬಿಸಿನೀರು ಕೊಟ್ಟರೆ ಕುಡಿ ಮಠ ಕುಡಿದು ಆರಾಮಾಗಿ ಎದ್ದು ಬಂದು ಎದಿಗೆ ಒದ್ದಿದ್ನಂತ. ಹಂಗಾಗ್ತೀನಿ ಬಾಳೆ ಅಲ್ಲೋ ತಮ್ಮ. ಸಾವುಕಾರ ಮನೆ ಸಾಲ ಮಾಡಿ 10-20 ವರ್ಷ ಆಯ್ತು. ತೀರಿಸ್ಬೇಕಂದು ಯೋಗ್ಯ ಇದ್ದೀರಿ ನಿಮ್ಗೆ. ಅವ ನಿಮ್ಮ ಮನೇಲಿ ಕೊಡ್ಕಪ್ಪ 2 ವಾರ ಕೆಲ್ಸಕ್ಕೂ ಬಂದಿಲ್ಲವ. ನೋಡಪ್ಪ, ಮಾಡಿದ ಸಾಲ ತೀರ್ಸೋದಾಗಲಿಲ್ಲ ಅಂದ್ರೆ ಹಿಂಗೆ ಕಾಟಿಕೊಂಡ್ರ ಹತ್ರ ಸಾಲ ಮಾಡಬಾರ್ದಪ್ಪ ನಾವು. ಆನಂದ, ಸಾಲ ಕೊಟ್ಟವ್ ನೀನೋ ಇಲ್ಲ ನಿಮ್ಮಪ್ಪನೋ? ನಿನ್ನ ಸಾವುಕಾರ ಮಾಡಿದ ಅನ್ಯಾಯಕ್ಕಾಗಿ ನಮ್ಮಂತ ಬಡವರು ಯಾವುದಾದರೂ ಗುಡಿ ಗುಂಡಾಂತರಗಳು ಸುತ್ತುಕೊಂಡು ಹೋಗುವಂತಾಗಿದೆ. ಆ ಸಾವುಕಾರ ಮನೆಯಲ್ಲಿ 15 ವರ್ಷದಿಂದ ಹಾಳಾಗಿ ದುಡಿದ ನನ್ನ ಅಣ್ಣನಿಗೆ ನಿನ್ನ ಸಾವುಕಾರ ಕೊಟ್ಟ ಕೂಲಿ ಕೇವಲ 5,000. ನಿನ್ನ ಸಾವುಕಾರನ ಯೋಗ್ಯತೆ ಯಪ್ಪ ರಾಜಭಕ್ಷಿ ಯಾರು ಯೋಗ್ಯತೆ ನೋಡಿ ಏನು ಮಾಡ್ತೀಯಪ್ಪ? ನಿನಗೆ ಅಷ್ಟಕೊಂಡು ಸಾವುಕಾರನ ಸಿಟ್ಟಿರ್ತಾನೆ ಮನ್ಯಾಗ ಅದರೊಳಗೆ ಉಳ್ಳಾಡಿಸಿ ಒದಿ ಅವನು. ನಾವು ಶೆಟ್ರಿ ಅದಕ್ಕೆ ಬಂದೇವಿ ಇಲ್ಲಿ ಅಷ್ಟ. ನೋಡಿಯಪ್ಪ, ನಿಮ್ಮ ಅಣ್ಣನ ಪಗಾರ ಒಂದು ದಿವ್ಸಕ್ಕೆ 200 ರೂಪಾಯಿ. ನಿಮ್ಮ ಅಣ್ಣನ ಪಗಾರ ಇರುವ 200 ರೂಪಾಯಿ. ಅವ ನಿತ್ಯ ಕೊಡ್ಕ ಅವ್ನಿಗೆ ಒಂದು ದಿವ್ಸಕ್ಕೆ 2 ಬಾಟ್ಲಿ ಬೇಕು. ಒಂದು ಬಾಟ್ಲಿ ಬೆಲೆ ಯಾಕಪ್ಪ? ನೋಡೋಣ ಹೇಳಕತ್ರ 150 ರೂಪಾಯಿ ಅಂತ ಒಂದಕ್ಕೆ, ಮತ್ತು 2 ಬಾಟ್ಲಿ 300 ರೂಪಾಯಿ ಆಯ್ತು. ಅವ್ನ ಪಗಾರ ಇಲ್ವ 200. ಮತ್ತು ಮ್ಯಾಗಲ್ದು 100 ರೂಪಾಯಿ ಯಾರು ಕೊಡ್ತಾರಂತ ಮಾಡಿದ್ದೀನಿ ಅವಾಗ, ಅದು ನಮ್ಮ ದಣ್ಯಾರ ಕೊಡ್ತಾರ. ಹಂಗಿದ್ದು ಮ್ಯಾಗ ನಿಮ್ಮ ಅಣ್ಣಂದು ಎದ್ರಾಗ ಉಳ್ದೈತಿ, ಎಲ್ಲಿ ಉಳ್ದೈತಿ, ಎಷ್ಟು ಉಳ್ದೈತಿ, ಯಾರಕ್ಕೆ ಜಮಾ ಮಾಡ್ಕೋಬೇಕು ಪುಣ್ಯಾತ್ಮ? ಅನ್ನ ತಿನ್ನುವ ಮುಂಡೆ ಮಕ್ಕಳ ರೈತರ ಬೆವರಿನಲ್ಲಿ ಅನ್ನ ತಿಂದು ಬದುಕುವನು ನಿಮ್ಮಂತವ್ರಿಗೆ ಹೇಗೆ ಗೊತ್ತಾಗಬೇಕಲೇ? ಬಡವರ ಬೆವರಿನ ಶ್ರಮ, ಬಡವರಂತೆ ನೀವೇ ಬಿಸಿಲು ಮಳೆಯಲ್ಲಿ ದುಡಿದು ಅನ್ನ ತಿಂದಿದ್ದರೆ ಆಗ ಗೊತ್ತಾಗುತ್ತಿತ್ತು ಬಡವರ ಬೆವರಿನ ಒಂದೊಂದು ಹನಿಯ ಫಲ. ಆನಂದ, ನನ್ನ ಗುರಿ ಸಾಧಿಸುವವರೆಗೂ ಅವನು ಯಾವ ಹಣವನ್ನು ಕಟ್ಟುವುದಿಲ್ಲಂತ ಆಗುವುದಿಲ್ಲ, ಕಟ್ಟುವುದಿಲ್ಲ, ಮಾಡುವುದಿಲ್ಲ. ನಾನು ಅಲ್ಲೋ ತಮ್ಮ, ನೋಡಪ್ಪ, ಏನೋ ನನ್ನ ಕೈಯಾಗ ಆಡಿದ ಹುಡುಗ ಅಂತ ನಿನಗೆ ಹೇಳಕತ್ತೀನಿ. ನೋಡಪ್ಪ, ಮಾಡಿದ ಸಾಲ ತೀರ್ಸೋದು ಆಗಲಿಲ್ಲ ಅಂದ್ರೆ ನೋಡು, ಅಲ್ಲಿ ಮಾಡ್ಯಾಗೈತೆ ನಿಮ್ಮ ಅಪ್ಪಂದು 2 ಎಕರೆ ಹೊಲ ಕಾಂಗ್ರೆಸ್ ಬಿತ್ತಿರಿ ಅಲ್ಲ, ಅದನ್ನ ಬರೆದು ಕೊಡು. ಇಲ್ಲ ಅಂದ್ರೆ ಮುಂದೆ ನಿಂತು ನಾವು ಹರಾಜು ಹಾಕ್ಬೇಕಾಗತ್ತ. ತಿಂದು ಬದುಕುವ ಪುಂಡಿ ನನ್ನ ಮಗನೇ, ನನ್ನ ಮಗನಿಗೆ ಆಸ್ತಿ ಬರೆದು ಕೊಡು ಎಂದು ಕೇಳಲು ನೇನೇನು ಸಾವುಕಾರನ ಸೋನಿಯ ಮಗನೇ. 1-2 ಸಾವಿರ ಸಾಲಗಳ ನೆಪದಲ್ಲಿ ಬಡವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಕೊಳ್ಳೆ ಹೊಡೆದು ಅವರು ಸಿಕ್ಕಿದ ಪ್ರದೇಶದಂತೆ ಯಾವುದಾದರೂ ಗುಡಿ ಗುಂಡಾಂತರವನ್ನು ಸೇರಿಸಬೇಕೆಂದಿರ. ಆನಂದ, ಎಷ್ಟು ದಿನದಿಂದ ಈ ಸಂಚು ಅಷ್ಟು ಸುಲಭವಾಗಿ ನನ್ನ ಆಸ್ತಿ ಅವನಿಗೆ ದಕ್ಕಲಾರದು. ಯಾವಾಗ ಶೆಟ್ರು ಕೊಳಪಟ್ಟು ಹಿಡಿದೆ ಬೇಕಾದ್ರೆ ಕರ್ಕೊಂಬ ಬಿಡೋದು. ಹುಡುಗಾಡಿ ಹಚ್ಚಿ ಇಲ್ಲೇ ಹಬ್ಬಟ್ಟು ಸರಿ ಮಾಡಿಸಿ ಕೊಟ್ಟಿದ್ದೀವಿ. ಅವತ್ತು ಹೋಗ್ಬೇಕಾರೆ ಹಂಗ್ರಿ ಶೆಟ್ರ ಅಲ್ಲ, ಹಂಗ್ರಿ ಶೆಟ್ರ ಹಿಂಗ್ರಿ ಶೆಟ್ರ ಕಾಲು ಮುಗಿತೀನಿ ಕೈ ಮುಗಿತೀನಿ ನನಗೆ ಇದ್ರೆ ಮಾತಾಡಕತ್ತಿದಿ. ನೋಡ್ತಮ್ಮ, ನೀ ಯಾವಾಗ ನನ್ನ ಕೊಳಪಟ್ಟಿ ಹೆಂಗೆ ಹಿಡ್ದೀನಿ ಏನು ಬಿಡುದಿಲ್ಲ. ನೋಡು, ಆಸ್ತಿ ಅಷ್ಟ ಅಲ್ಲ, ಏನು ನಮಗೆ ನೆರಳು ಕೊಡು ಮನೆ ಐತಲ್ಲ, ಆ
ಸಹಿತ ಬಿಡುದಿಲ್ಲ. ಇತ್ತ ಹೊಲನೂ ಹೋತು ಮನಿನೂ ಹೋತು ಅಂದ ಬೆಳಕ ಗುಡಿ ಗುಂಡಾರ ಅಷ್ಟ ಅಲ್ಲ, ಸಾರ್ವಜನಿಕ ಪಾಯ್ಕಾನ ಮಕ್ಕಳ ಪರಿಸ್ಥಿತಿ ಬರ್ತೈತಿ. ಅಲ್ಲೇ ತಮ್ಮ ಯಾಕೆ ಚೀರಾಡ್ತೀರಿ? ಕೆರೆಗಿರ ಕೊಡಿದೇನು? ಅಲ್ಲ, ಎಷ್ಟು ಜಿಗಜಿಗದ ಯೋಚನೆ ಮಾಡಿ ಮಾತಾಡವ. ಸಾಲ ತಗೊಳ್ಳೋ ಮುಂದೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು. ಆ ಸಾವುಕಾರ ತಿಂದು ಬಿಟ್ಟು ಅನ್ನ ತಿಂದ ಕುನ್ನಿ ನೀನು. ಈ ಸಾವುಕಾರಕ್ಕೆ ನೀನು ಅಧಿಕಾರ ಚಲಾಯಿಸಲು ಬರಬೇಡ. ಎಂದಲ್ಲ ನಾಳೆ ನೀನು ನಮ್ಮಂತೆ ಯಾವುದಾದ್ರೂ ಒಂದು ಶೌಚಾಲಯವನ್ನು ಹುಡುಕಿಕೊಂಡು ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡ. ನಿನ್ನಂತ ಯಂತ್ರಗಳ ಕೂಲಿಗೆ ಆಸೆ ಪಡುವನು ನಾನಲ್ಲ. ಏಕಮ್ಮ ಬಕ್ಷಿ ಸುಮ್ಮನೆ ನಿನ್ನ ನಂತರ ಕೂಡ ವಾದಿಸಿ ಏನು ಪ್ರಯೋಜನ ಅಪ್ಪ. ಮೊದಲ ಬಿ ಪಿ ಐತಿ ನಮ್ಮ ಗುಳ್ಗಿನ ತಗೊಂಡಿಲ್ಲ. ಅಲ್ಲೋ ಹುಡುಗ, ಬೆಣ್ಣಿನ ನಮ್ಮ ಹತ್ರ ಇರುವಾಗ ತುಪ್ಪಕ್ಕೆ ಯಾಕೆ ಆಸೆ ಮಾಡಕ್ಕೆ ಹೋಗುನು? ತುಟ್ಟಲ್ಲ. ಟೈಮ್ ಬರಲಿ, ಆ ಬೆಣ್ಣಿಗೆ ಬಿಸಿ ತೋರಿಸಿ ತುಪ್ಪನ ನಮ್ದಾಗಿಸಿಕೊಳ್ಳುತ್ತೇವೆ. ಆನಂದ, ಬೆಣ್ಣೆ ನಿಮ್ಮದಾದರೂ ಆಗಬಹುದು. ತುಪ್ಪನವನ್ನು ತಿನ್ನಬೇಕೆಂಬ ಕನಸನ್ನು ಕಾಣಬೇಡ. ಆ ಬೆಣ್ಣೆಯನ್ನು ಕಾಯಿಸುವ ಬೆಂಕಿ ನಾನೆಂಬುದನ್ನು ಮರೆಯಬೇಡ. ಕೈ ಎತ್ತಿದ್ದ ಪೊಯ್ಯಲ್ಲಿ ಒಂದು 4 ಕೊಟ್ಟ ಹೋಗೋಣ ಅಂತ ಮಾಡಿ ಬಾಯಿಗೆ ಬಂದಿತ್ತು. ಹೋಗಲೇ ತಮ್ಮ ಹೋಗು. ಹೋದ ಹೋಗಲೇ ತಮ್ಮ ಹೋಗು. ನಿಮ್ಮಂಥವ್ರು ಏಸು ಮಂದಿ ಬೆಂಕಿ ಹಚ್ಚಿಲ್ಲ, ಏಸು ಮಂದಿ ಬೆಂಕಿ ಹಾಕಿಲ್ಲ, ನಿಮ್ಮಂಥವ್ರು ಏಸು ಮಂದಿ ನೀರು ಕುಡಿಸಿಲ್ಲ. ಟೈಮ್ ಬರಲಿ, ಟೈಮ್ ಬಂದಾಗ ಮಾತಾಡ್ತಾರೆ.